ಪ್ರಕಾಶ್ ರಾಜ್ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾಕೆ? ಡಿಸ್ಕೋ ಶಾಂತಿ ತಂಗಿಯನ್ನ ಡಿವೋರ್ಸ್ ಮಾಡಿದ್ಯಾಕೆ ಪ್ರಕಾಶ್ ರಾಜ್? ಮಗನ ಮರಣ, ವಿಚ್ಛೇದನ, 12 ವರ್ಷ ಚಿಕ್ಕವಳ ಜೊತೆ ಎರಡನೇ ಕಲ್ಯಾಣ. ಇದು ಕನ್ನಡ ನಟನ ಏಳು ಬೀಳಿನ ಕಥನ. ಗಾಡ್ ಫಾದರ್ ಇಲ್ಲದೆ ಬಣ್ಣದ ಲೋಕಕ್ಕೆ ಅನೇಕರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಸ್ಟಾರ್ ಪಟ್ಟವನ್ನ ಗಿಟ್ಟಿಸಿಕೊಳ್ಳುವ ಮುನ್ನ ಕೆಲವರ ಜೀವನದಲ್ಲಿ ನಾನಾ ಕಷ್ಟ ಎದುರಿಸಿ ಬಂದಿದ್ದಾರೆ. ಬಿಗ್ ಸ್ಟಾರ್ ಆದ್ರೂ ಕೆಲವೊಮ್ಮೆ ಬದುಕಲಿ ಅನಿರೀಕ್ಷಿತವಾಗಿ ನಡೆದ ಘಟನೆಯಿಂದ ಕುಗ್ಗಿದ್ರು ಈ ನಟ. ಕನ್ನಡ ಚಿತ್ರರಂಗದ ಮೂಲಕ ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟ ಪ್ರಕಾಶ್ ರಾಜ್ ಈಗ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಟಾಪ್ ನಟರಷ್ಟೇ ಜನಪ್ರಿಯತೆಯನ್ನ ಹೊಂದಿದ್ದಾರೆ. ಕನ್ನಡ, ತಮಿಳು, ತೆಲುಗು ಹಾಗೆ ಬಾಲಿವುಡ್ ಚಿತ್ರಗಳಲ್ಲಿ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡು ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಪ್ರಕಾಶ್ ರಾಜ್ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಡ್ತಿದ್ದಾರೆ ಅಂತಂದ್ರೆ ಥಿಯೇಟರ್ನಲ್ಲಿ ಜನರು ಚಪ್ಪಾಳೆ, ಶಿಳ್ಳೆ ಹೊಡೆದು ಸಂಭ್ರಮಿಸ್ತಾರೆ. ಹೀರೋಗಳಿಗೆ ಇರುವ ಕ್ರೇಜ್ ಈಗಲೂ ಪ್ರಕಾಶ್ ರಾಜ್ ಅವರಿಗಿದೆ. ಸಿನಿಮಾಗಳ ಜೊತೆಗೆ ರಾಜಕೀಯ ಬಗ್ಗೆ ತನ್ನ ನಿಲುವನ್ನ ದಿಟ್ಟವಾಗಿ ಹೇಳುವ ನಾಯಕ ಅಂದ್ರೆ ಪ್ರಕಾಶ್ ರಾಜ್ ಒಬ್ಬರೇ ಎನ್ನಬಹುದು. ಕಾಂಗ್ರೆಸ್ನವರ ನೀಚ ರಾಜಕೀಯ ನೋಡಿ. ರಿಜ್ವಾನ್ PA ಅಂತ ಹೇಳ್ಕೊಳ್ಳುವ ಮಜರ್ ಅಹಮದ್ ಅನ್ನೋ ಒಬ್ಬ ವ್ಯಕ್ತಿ, ಈತ ನಾನು ಮತ್ತು ರಿಜ್ವಾನ್ ಒಂದು ಸಂವಾದದಲ್ಲಿರುವಂಥ ಫೋಟೋನ ತಗೊಂಡು ಪ್ರಕಾಶ್ ರಾಜ್ ಅವರು ಕಾಂಗ್ರೆಸ್ ಸೇರಿದ್ದಾರೆ, ಅವ್ರಿಗೆ ನಿಮ್ಮ ಓಟ್ ಹಾಕಿ ವೇಸ್ಟ್ ಮಾಡಬೇಡಿ, ದಯವಿಟ್ಟು ರಿಜ್ವಾನ್ಗೆ ಹಾಕಿ ಅಂತ ವಾಟ್ಸಪ್ ಚಳುವಳಿ ಶುರು ಮಾಡಿದ್ದಾರೆ. ಆದ್ರೆ ಪ್ರಕಾಶ್ ಅವರ ಜೀವನದಲ್ಲೂ ಕೂಡ ಏಳು ಬೀಳು ಅನ್ನೋದು ಆಗಿದೆ. ಪ್ರಕಾಶ್ ರಾಜ್ ಅವರು ಎರಡನೇ ಮದುವೆಯನ್ನ ಆಗೋದಕ್ಕೆ ಕಾರಣ ಏನು ಅಂತ ನೋಡ್ಬೋದು. ಹೌದು, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತಾರೆ. ಮದುವೆ ಅಂದ್ರೆ ಸಂಭ್ರಮ, ಎರಡು ಮನಗಳ ಬೆಸುಗೆ 3 ಗಂಟಿನ ಬಂಧ, ಅನುಬಂಧ, ಹಿರಿಯರ ಆಶೀರ್ವಾದ, ಅಕ್ಷತೆಯ ಆಶೀರ್ವಾದ. ಮದುವೆ ಅನ್ನೋದು ವೈಯಕ್ತಿಕ ವಿಷಯ ಆಗಿದ್ದು ಎಲ್ರಿಗೂ ತಮ್ಮ ಸಂಗಾತಿಯ ಆಯ್ಕೆ ವಿಚಾರದಲ್ಲಿ ಸಂಪೂರ್ಣ ಸ್ವತಂತ್ರ ಇರುತ್ತೆ. ಕೆಲವೊಮ್ಮೆ ಕುಟುಂಬಸ್ಥರೇ ನೋಡಿ ಮದುವೆ ಮಾಡಿದ್ರು ಕಾರಣಾಂತರಗಳಿಂದ ಆ ಮದುವೆ ಮುರಿದು ಬೀಳುತ್ತೆ. ಇನ್ನು ಕೆಲವೊಮ್ಮೆ ಪ್ರೀತಿಸಿ ಮದುವೆಯಾದ ಜೋಡಿಗಳು ಕೂಡ ಮುರಿದು ಬೀಳುತ್ತವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರರಂಗದಲ್ಲಿ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತೆ. ಒಬ್ಬರ ನಂತರ ಒಬ್ಬ ಸೆಲೆಬ್ರಿಟಿಗಳು ವಿಚ್ಛೇದನವನ್ನ ಪಡಿತಾ ಇರುವ ವಿಚಾರ ಹೊರಬಂದಿಲ್ಲ. ಅವರ ಅಭಿಮಾನಿಗಳಿಗೆ ಶಾಕ್ ಅನ್ನ ನೀಡುತ್ತಿದ್ದಾರೆ. ಇನ್ನು ಕೆಲವು ನಟ ನಟಿಯರು ತಮ್ಮ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನೆಲ್ಲ ಮರೆತು ಬೇರೆ ಮದುವೆಯಾಗಿ ಸಂತೋಷದಿಂದ ಜೀವನವನ್ನ ನಡೆಸುತ್ತಿದ್ದಾರೆ. ಹೀಗೆ ಕಾರಣಾಂತರಗಳಿಂದ ಒಂದಕ್ಕಿಂತ ಹೆಚ್ಚು ಮದುವೆಯಾದ ಕನ್ನಡ ನಟ ನಟಿಯರಲ್ಲಿ ಪ್ರಕಾಶ್ ರಾಜ್ ಅವರು ಕೂಡ ಒಬ್ಬರು. ಕನ್ನಡ ಚಿತ್ರರಂಗ ಅನೇಕ ಬಹುಮುಖ ಪ್ರತಿಭೆಗಳ ತಾಣ ಅಂತಾನೆ ಹೇಳ್ಬೋದು. ನಟನಾಗಿ, ಖಳನಾಯಕನಾಗಿ, ಹಾಸ್ಯ ನಟನಾಗಿ ಹೀಗೆ ಬಹುತೇಕ ಪಾತ್ರಗಳ ಮೂಲಕ ಅನೇಕ ಕಲಾವಿದರು ಅವಿಸ್ಮರಣೀಯರಾಗಿದ್ದಾರೆ. ಆರಂಭದಲ್ಲಿ ಖಳನಾಯಕನಾಗಿ ಚಿತ್ರರಂಗ ಪ್ರವೇಶಿಸಿ ಅಭಿಮಾನಿಗಳ ಮನಗೆದ್ದ ಹಲವು ನಟರು ನಂತರ ಹೀರೋಗಳಾಗಿ ಮಿಂಚಿದ್ದಾರೆ. ಪ್ರಕಾಶ್ ರಾಜ್ ಜನಪ್ರಿಯ ನಟ, ಚಲನಚಿತ್ರ ನಿರ್ದೇಶಕ, ನಿರ್ಮಾಪಕ, ನಿರೂಪಕ ಮತ್ತು ರಾಜಕಾರಣಿ. ಇವರನ್ನ ಬಹುಮುಖ ಪ್ರತಿಭೆ ಅಂದೇ ಇನ್ನೇನನ್ನಕ್ಕಾಗುತ್ತೆ ಹೇಳಿ. ಪ್ರಕಾಶ್ ರಾಜ್ ಅವರು ಯಾವುದೋ ಒಂದು ಚಿತ್ರರಂಗ ಅಲ್ಲ, ಭಾರತದ ಬಹುತೇಕ ಚಿತ್ರಗಳಲ್ಲೂ ಕೂಡ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ భాషೆಯ చిత్రಗಳಲ್ಲಿ అభినయిసి సై ఎన్నిసికొంటారు. కష్టపడి పైకొచ్చిన వాళ్ళు ఉంటారు, సులువుగా పైకొచ్చిన వాళ్ళు ఉంటారు. నేను రెండో రకం అనుకుంటావేమో, మూడో రకం. జనాల్ని తొక్కుకుంటూ పైకొచ్చా. ಪ್ರಕಾಶ್ ರಾಜ್ 1994ರಲ್ಲಿ ಲಲಿತಾ ಕುಮಾರಿ ಅವರನ್ನ ಮದುವೆಯಾಗಿದ್ದರು. ಈ ದಂಪತಿಗೆ ಇಬ್ಬರು ಪುತ್ರಿಯರಿದ್ದು, ಇವರ ಪುತ್ರ ಸಿದ್ದು 5 ವರ್ಷದವನಿದ್ದಾಗ 2004ರಲ್ಲಿ ಫಾರ್ಮ್ ಹೌಸ್ ಕಟ್ಟಡದಿಂದ ಆಕಸ್ಮಿಕವಾಗಿ ಆಯಾ ತಪ್ಪಿ ಬಿದ್ದು ಸಾವನ್ನಪ್ಪಿದ. ಪುತ್ರ ನಿಧನ ಹೊಂದಿದ ಬಳಿಕ ಪ್ರಕಾಶ್ ರಾಜ್ ಮೊದಲ ಪತ್ನಿಯಿಂದ ದೂರ ಆಗ್ತಾರಂತೆ. 2010ರ ಆಗಸ್ಟ್ 24ರಂದು ನೃತ್ಯ ಸಂಯೋಜಕಿ ಪೋನಿ ವರ್ಮಾ ಅವರೊಂದಿಗೆ ವಿವಾಹ ಆಗ್ತಾರೆ. ಈ ದಂಪತಿಗೆ 2015ರಲ್ಲಿ ಗಂಡು ಮಗು ಜನಿಸಿದ್ದು, ಮಗನಿಗೆ ವೇದಾಂತ್ ಅಂತ ನಾಮಕರಣವನ್ನ ಮಾಡಿದ್ದಾರೆ. ಪ್ರಕಾಶ್ ರಾಜ್ ವೈಯಕ್ತಿಕ ಜೀವನದಲ್ಲಿ ಅನೇಕ ಏಳುಬೀಳುಗಳನ್ನ ಕಂಡಿದ್ದಾರೆ. 1994ರಲ್ಲಿ ಪ್ರಕಾಶ್ ರಾಜ್ ಲಲಿತಾ ಕುಮಾರಿ ಅವರನ್ನ ವಿವಾಹ ಆಗ್ತಾರೆ. ಮೊದಲ ಪತ್ನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಲಲಿತಾ ಜೊತೆ ಪ್ರಕಾಶ್ ರಾಜ್ 15 ವರ್ಷಗಳು ಸಂಸಾರವನ್ನ ಮಾಡ್ತಾರೆ. 2009ರಲ್ಲಿ ಇಬ್ಬರು ವಿಚ್ಛೇದನವನ್ನ ಪಡ್ಕೊಳ್ತಾರೆ. 2010ರಲ್ಲಿ ಮಗನ ಆಸೆಗಾಗಿ ಪ್ರಕಾಶ್ ರಾಜ್ ಪೋನಿ ವರ್ಮಾ ಅವರನ್ನ ಮದುವೆ ಆಗ್ತಾರೆ. ಪ್ರಕಾಶ್ ಮತ್ತು ಪೋನಿ ದಂಪತಿಗೆ ಒಬ್ಬ ಮಗನಿದ್ದಾರೆ. 2023ರಲ್ಲಿ ಇಬ್ಬರು ಮದುವೆಯಾಗಿ 13 ವರ್ಷಗಳನ್ನ ಪೂರೈಸಿದ್ದಾರೆ. ಇಬ್ರು ಮತ್ತೊಮ್ಮೆ ಮದುವೆ ಆಗ್ಬೇಕು ಅಂತ ಮಗ ವೇದಾಂತ್ ಬಯಸ್ತಾರೆ. ಮಗನ ಆಸೆಯನ್ನ ಈಡೇರಿಸುವುದಕ್ಕೆ ಪ್ರಕಾಶ್ ರಾಜ್ ಮತ್ತು ಪೋನಿ ವರ್ಮಾ ಮತ್ತೊಮ್ಮೆ ಮದುವೆ ಆಗ್ತಾರೆ. ಈ ಮದುವೆಯಲ್ಲಿ ಪ್ರಕಾಶ್ ಅವರ ಮೊದಲ ಪತ್ನಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳು ಕೂಡ ಭಾಗಿಯಾಗ್ತಾರೆ.
ಹೌದೌದು, ನಟ ಪ್ರಕಾಶ್ ರಾಜ್ ಮತ್ತು ಮೊದಲ ಪತ್ನಿ ಲಲಿತಾ ಕುಮಾರಿ ಅವರಿಗೆ 3 ಮಂದಿ ಮಕ್ಕಳಿದ್ರು. ಮೇಘನಾ ಮತ್ತು ಪೂಜಾ ಎನ್ನುವ 2 ಹೆಣ್ಣುಮಕ್ಕಳು ಮತ್ತು ಸಿದ್ದು ಅನ್ನುವ ಒಬ್ಬ ಮಗ ಇದ್ದ. ಆದರೆ ಮಗ ಸಿದ್ದು ಚಿಕ್ಕ ವಯಸ್ಸಿನಲ್ಲೇ ನಿಧನ ಹೊಂದಿದ. ಮಗನನ್ನ ಕಳೆದುಕೊಂಡ ನೋವಿನಿಂದಲೇ ನಟ ಪ್ರಕಾಶ್ ರಾಜ್ ತಾವು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿ ಬಿಟ್ಟಿದ್ರಂತೆ. ಈ ವಿಚಾರವನ್ನ ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಈಗಲೂ ನಟ ಮಗನ ಸಮಾಧಿ ಸ್ಥಳಕ್ಕೆ ಹೋಗಿ ಭಾವುಕರಾಗ್ತಾರೆ. ಮಗನನ್ನ ಹೇಗೆ ಮರಿಲಿ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಆದರೆ ಅದೊಂದು ದಿನ ಆಟ ಆಡ್ತಿದ್ದ ಪ್ರಕಾಶ್ ರಾಜ್ ಮಗ ಗಾಳಿಪಟ ಹಿಡಿಯೋದಕ್ಕೆ ಹೋಗಿ ಮಹಡಿ ಮೇಲಿಂದ ಬಿದ್ದು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ಅಂದಿನಿಂದ ಮಾನಸಿಕವಾಗಿ ತುಂಬಾ ನೋವು ಅನುಭವಿಸ್ತಾ ಇರುವ ಪ್ರಕಾಶ್ ರಾಜ್ ಅದೇ ನೋವಿನಲ್ಲಿ ಸಿನಿಮಾ ಶೂಟಿಂಗ್ಗೆ ಹೋಗ್ತಿದ್ದ ನಟ ರಾಜ್ ಅವರಿಗೆ ಅಲ್ಲಿ ಪರಿಚಯ ಆದ ಇನ್ನೊಬ್ರು ಹುಡುಗಿ, ಅದೇ ಪೋನಿ ವರ್ಮಾ ಜೊತೆ ಸ್ನೇಹ ಆಗುತ್ತೆ. ಅದು ಪ್ರೇಮವಾಗಿ ಮಾರ್ಪಟ್ಟು ಕೊನೆಗೆ ಹೆಂಡತಿ ಲಲಿತಾ ಅವರಿಗೆ ಡಿವೋರ್ಸ್ ಅನ್ನ ಕೊಟ್ಟು ಹೊಸಬರ ಜೊತೆ 2010ರಲ್ಲಿ 2ನೇ ಮದುವೆಯನ್ನ ಆಗ್ತಾರೆ. ಈಗ 2ನೇ ಹೆಂಡತಿ ಜೊತೆ ಸಂಸಾರ ಮಾಡಿಕೊಂಡಿದ್ದಾರೆ ಪ್ರಕಾಶ್ ರಾಜ್. ಸ್ವತಃ ಮಗನನ್ನ ಕಳೆದುಕೊಂಡ ನೋವಿನಲ್ಲಿದ್ದಾಗ ತಮ್ಮ ಹೆಂಡತಿ ಕೂಡ ಅದೇ ನೋವನ್ನ ಅನುಭವಿಸ್ತಾ ಇದ್ದಾಗ ಅದು ಹೇಗೆ ಇನ್ನೊಬ್ಬರ ಜೊತೆಯಲ್ಲಿ ಲವ್ಗೆ ಬಿದ್ದು ಹೆಂಡತಿಗೆ ಡಿವೋರ್ಸ್ ಮಾಡಿ ಇನ್ನೊಬ್ಬರನ್ನ ಮದುವೆ ಆಗೋದಕ್ಕೆ ಸಾಧ್ಯ ಅಂತ ಹಲವರು ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಸ್ವತಃ ಅವರೇ ಉತ್ತರವನ್ನ ಕೊಡಬಲ್ಲರೇ ಹೊರತು ಬೇರೆ ಯಾರೂ ಕೂಡ ಉತ್ತರಿಸೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಪ್ರಕಾಶ್ ರಾಜ್ ಅವರು 2ನೇ ಪತ್ನಿ ಪೋನಿ ವರ್ಮಾ ಜೊತೆಗೆ ಚೆನ್ನಾಗಿದ್ದಾರೆ. ಒಟ್ಟಿನಲ್ಲಿ ನಟ ಪ್ರಕಾಶ್ ರಾಜ್ ಅವರ ಮೊದಲ ಪತ್ನಿ ದುರಂತ ಜೀವಾಂತ್ಯ ಕಂಡಿರುವ ನಟಿ ಡಿಸ್ಕೋ ಶಾಂತಿ ಅವರ ತಂಗಿ ಅಂತ ಹೇಳ್ತಾ ಇದ್ದಾರೆ. ಲಲಿತಾ ಅನ್ನೋದು ಗೊತ್ತಾಗ್ತಾ ಇದೆ. ಈ ಸ್ಟೋರಿಯಲ್ಲಿ ಬರೆಯಲಾರದ ಮುಖ್ಯ ಕಂಟೆಂಟ್ ಅಂತಂದ್ರೆ ಅಕ್ಕ ಡಿಸ್ಕೋ ಶಾಂತಿಯ ಬಾಳು ದುರಾಂತ್ಯದಲ್ಲೇ ಅಂತ್ಯ ಕಂಡ್ರೆ ತಂಗಿ ಲಲಿತಾ ಅವರ ದಾಂಪತ್ಯ ಜೀವನ ಇನ್ನೊಂದು ರೀತಿಯಲ್ಲಿ ದುರಂತ್ಯ ಅಂತ್ಯ ಕಂಡಿದೆ. ನಟ ನಟಿಯರ ಬಣ್ಣದ ಬದುಕು ತೆರೆ ಮೇಲಷ್ಟೇ ನೋಡೋದಕ್ಕೆ ಚಂದ. ನಿಜ ಜೀವನದಲ್ಲಿ ಹಲವರು ಅನುಭವಿಸುವ ನರಕ ಯಾತನೆ ಯಾವುದೇ ಸಿನಿಮಾ ಸೀರಿಯಲ್ಗಳಿಗಿಂತಲೂ ಘೋರವಾಗಿರುತ್ತೆ ಎನ್ನಲಾಗ್ತಾ ಇದೆ. ಈ ಮಾತನ್ನ ನಿಜವನ್ನಾಗಿಸಿದೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.